ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಆಲೂಗಡ್ಡೆ ಹಾಗೆ ಬೆಂಡೆಕಾಯಿ ಎರಡನ್ನು ಸೇರಿ ಒಂದು ಡ್ರೈ ಪಲ್ಯವನ್ನು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹಾಗೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದು ಒಂಚೂರು ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೋಬೇಕು. ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಆಲೂಗಡ್ಡೆ ಕೂಡ ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಈ ಥರ ಕಟ್ ಮಾಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಈ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಆವಾಗ ಒಂಚೂರು ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಈ ಬೆಂಡೆಕಾಯಿ ಒಂಚೂರು ಲೋಳೆಗಳೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂಚೂರು ಅರಿಶಿನ ಸೇರಿಸ್ಬೇಕು. ಅರಿಶಿನ ಹಾಕಿದಾಗ ಏನಾಗುತ್ತೆ, ಈ ಲೋಳೆಗಳೆಲ್ಲ ಬಿಟ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಹಾಗೆ ಮುಚ್ಚಳ ಯಾವುದೇ ಕಾರಣಕ್ಕೂ ನೀವು ಮುಚ್ಚಬಾರ್ದು. ಹಾಗೆ ಓಪನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಒಂಚೂರು ಎಣ್ಣೆ, ಹಾಗೆ ಒಂಚೂರು ಸಾಸಿವೆ, ಜೀರಿಗೆ, ಹಿಂಗು ಇದನ್ನಿಷ್ಟನ್ನು ಹಾಕ್ಬಿಟ್ಟು ಒಂಚೂರು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಕುಟ್ಟಿರೋಂಥ ಧನಿಯಾ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಧನಿಯಾ ಕೂಡ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ, ಇದನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಹಾಕಲೇಬಾರ್ದು. ಇದಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಇದ್ಯಾವುದೂ ಹಾಕ್ತಾಯಿಲ್ಲ ನಾನು. ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂಚೂರು ಅರಿಶಿನ ಹಾಕಿ ಒಂಚೂರು ಉಪ್ಪು ಕೂಡ ಹಾಕಿ ಇದಕ್ಕೆ ನೀರು ಹಾಕಲೇಬೇಡಿ. ಹಾಗೆ ಎಣ್ಣೆನಲ್ಲೇ ಫ್ರೈ ಆಗಿ ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಒಂಚೂರು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಆಲೂಗಡ್ಡೆಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬೆಂಡೆಕಾಯಿಗೆ ಬೇಕಾದರೆ ನಾವು ಮತ್ತೆ ಹಾಕ್ಬೋದು. ಸೊ ಈ ಉಪ್ಪಿನಲ್ಲೇ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಕೂಡ ಮೊದಲೇ ಹಾಕ್ಬೋದಾಗಿತ್ತು. ಸೊ ನಾನು ಇದು ಮರ್ತಿರೋದ್ರಿಂದ ಆಮೇಲೆ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನೀವು ಒಗ್ಗರಣೆ ಕೊಡಬೇಕಾದ್ರೇ ಇದನ್ನು ಕೂಡ ಹಾಕಿ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಈ ಥರ ಮುಚ್ಚಿಟ್ರೂ ಆಗುತ್ತೆ. ಚೆನ್ನಾಗಿ ಬೆಂದಿರುವಂಥ ಈ ಆಲೂಗಡ್ಡೆನ ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು, ಎಣ್ಣೆನಲ್ಲೇ ಬೆಂದಿರಬೇಕಿದು. ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ನೀರು ಹಾಕಿಬಿಟ್ರೆ ಬೆಂಡೆಕಾಯಿನಲ್ಲಿ ಮತ್ತೆ ಸೇರಿಸಿದಾಗ ಅಂಟು ಲೋಳೆಗಳು ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದು ಕೂಡ ಇದಕ್ಕೆ ಸೇರಿಸಿ ಉಪ್ಪು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇದನ್ನು ಇವಾಗ ಒಂದು ಪಕ್ಕದಲ್ಲಿ ಒಂದು ಬೇರೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನಾನು. ಇನ್ನೊಂದು ಪ್ಯಾನಲ್ಲಿ ನಾನು ಕಡಲೆ ಹಿಟ್ಟು ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡಲೆ ಹಿಟ್ಟಿನ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡಬೇಕು. ಸೊ ಅದಕ್ಕಾಗಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ್ಮೇಲೆ ಆ ಹಸಿ ವಾಸನೆ ಹೋದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಖಾರದ ಪುಡಿನ ಸೇರಿಸಿ 1 ಸ್ಪೂನಷ್ಟು, ಅಂದರೆ ಬೆಂಡೆಕಾಯಿ ಆಲೂಗಡ್ಡೆ ನೋಡಿಕೊಂಡು ಆ ಖಾರದ ಪುಡಿನ ನೀವು ಹಾಕಬೇಕು. ಮೊದಲೇ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀವಿ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಆಲೂಗಡ್ಡೆ ಹಾಗೆ ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನು ಮತ್ತೆ ಈ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಡಿ. ಒಂಚೂರು ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಇದಕ್ಕೆ ಧನಿಯಾ ಪೌಡರು, ಹಾಗೆ ಗರಂ ಮಸಾಲ, ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಹಾಗೆ ಖಾರದ ಪುಡಿ, ಅದು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಕಡಲೆ ಹಿಟ್ಟು ಎಲ್ಲ ಆಲೂಗಡ್ಡೆ, ಬೆಂಡೆಕಾಯಿ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಸಖತ್ತಾಗಿರುತ್ತೆ ಟೇಸ್ಟ್ ಇದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸಿ ಒಂಚೂರು ಖಾರ, ಉಪ್ಪು, ಹುಳಿ ಎಲ್ಲ ಸೇರ್ಕೊಂಡ್ಮೇಲೆ ಈ ಆಲೂಗಡ್ಡೆ ಬೆಂಡೆಕಾಯಿ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ನೀವು ಈ ರಸಮ್ ಅಥವಾ ಬೇಳೆ ಸಾರು ಏನಾದರೂ ಮಾಡಿದರೂ ಕೂಡ ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಬೆಂಡೆಕಾಯಿ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೂ ಕೂಡ ಈ ಥರ ಆಲೂಗಡ್ಡೆನ ಮಿಕ್ಸ್ ಮಾಡಿ ಒಂದು ಪಲ್ಯವನ್ನು ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಆಲೂಗಡ್ಡೆ ಬೆಂಡೆಕಾಯಿ ಪಲ್ಯ
ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಹಾಗೆ ಹೊಸ ರುಚಿಯಾಗಿರುತ್ತೆ ಇದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.